ಮನುಷ್ಯರಲ್ಲ ಅವರು, ಪರಮಾತ್ಮ ಅದನವ, ಭಗವಂತ ಅದನ. ನಾನೇ ಸ್ವತಃ ನೋಡಿದ್ ವೆಂಕಟೇಶ ಅದನ. ಅಂಥವ್ ತಪ್ಪು ಮಾಡ್ತಾನ ಅಂತಂದ್ರೆ ಹೆಂಗ? ಇದನ್ನ ನಂಬಕ್ ಸಾಧ್ಯ ಐತೇನ್ರಿ? ನೀವು ಹೆಂಗ್ ಹೇಳ್ತೀರೋ ಏನೋ ಗೊತ್ತಿಲ್ಲ, ನನಗಂತರೂ ಸಾಧ್ಯ ಇಲ್ಲ. ನೀವು ಕನಸ್ನ್ಯಾಗೂ ಕೇಳ್ರಿ, ಮನಸ್ನ್ಯಾಗೂ ಕೇಳ್ರಿ, ಅವ್ ದೇವ್ರದನ. ಅವ್ರ ತಪ್ಪಿದ್ರಂತಂದ್ರ ಮತ್ತ ನಮ್ಮಂತವ್ರಿಗೆ ಹೇಳೋರು ಯಾರು? ಇವ್ರು ಮಾಡೋದು ಮಾಡಿ ಇಷ್ಟ ಹೇಳ್ತಾರ, ಏನ ಬೇಡ್ಕೋತಾರ, ಅವ್ರಾತು ಇವ್ರಾತು ತಪ್ಪು ಮಾಡು, ಕ್ಷಮಾ ಮಾಡು ಅಂತ ಹೇಳ್ತಾರ. ನಮ್ಮ ಆದ ಪರಿಸ್ಥಿತಿ ಭಗವಂತಗ ಗೊತ್ತ. ನಂದಿ ಒಬ್ಬ, ನಮ್ಮ ಬಸವಣ್ಣ ಒಬ್ಬ, ಅಪ್ಪ ಒಬ್ಬ ಅಲ್ಲ, ಅವ್ರೆಲ್ಲ ಒಂದ. ಅವ್ರ ವಿಷ್ಣು ಪರಮಾತ್ಮಗೆ ಯಾರ ಗುರು ಅದಾರನ್ನ? ನಾರಾಯಣಗ ಗುರು ಅದಾರು, ವೆಂಕಟೇಶಗ್ ಗುರು ಅದಾರು? ಇಲ್ಲ, ಅವ್ರಿಗೆ ಗುರುನ ಇಲ್ಲ. ತಾವೊಬ್ಬ ಗುರುವಿನ ಮಾಡ್ಕೊಂಡು ಈ ಲೋಕಕ್ಕೆ ಆಟ ಆಡಕ್ ಬಂದಾನ ನಮ್ ಸಲುವಾಗಿ. ಅಪ್ಪ ಅಂತ ಹೇಳ್ತಾನ, ಒಮ್ಮೆ ನನ್ನ ಮಗ ಅಂತ ಹೇಳ್ತಾನ, ಒಮ್ಮೆ ಎತ್ಗೋತಾನ, ಒಮ್ಮೆ ಮುದ್ದಾಡ್ತಾನ, ಒಮ್ಮೆ ಆಡಿಸ್ತಾನ, ಒಮ್ಮೆ ಅವನು ಕೂಸ್ತಾನ, ಈಗ ಅವನ ಕೈಯಾಗ ಆಡ್ತಾನ. ಅವರು ಲೋಕದಲ್ಲಿ ಇಲ್ಲ ಆಡುವಂತ ಅವತಾರಿಕರವ್ರು. ಅವ್ರು ಬಂದಾಗ ಅವ್ರು ಯಾರು ಇವ್ರು ಯಾರು ಇದನ್ನೆಲ್ಲ ವಿಚಾರ ಮಾಡಕ್ ಹೋಗ್ಬಾರ್ದು. ಅವ್ರು ಯಾರು ಇವ್ರು ಯಾರು, ಇವ್ರ ಯಾರ ಮಕ್ಕಳು, ಇವ್ರ ಹೆಂಡ್ರ ಯಾರು, ಇವ್ರ ಮಕ್ಕಳು ಯಾರು, ಇವ್ರ ಹಿಂದಿನ ಇತಿಹಾಸ ಯಾವುದು? ನಾವು ಹೆಣಗಂಡ ಮಾಡುವಾಗ ಇಂಥ ವ್ಯವಹಾರ ಮಾಡ್ತೀವಿ. ಗುರುವಿನ ಮಾಡ್ಕೊಳ್ಳುವಾಗ, ಪರಮಾತ್ಮನ ನೋಡುವಾಗ ಇಂಥ ವಿಚಾರ ಮಾಡಬಾರ್ದು. ಅವ ಎಷ್ಟೋ ಜನ್ಮದೊಳಗೆ ಯಾರ್ಯಾರಿಗೋ ಮಾತು ಕೊಟ್ಟು ಬಂದಿರ್ತಾನ. ಇವತ್ತ ಆ ಮಾತು ಪಾಲಿಸೋ ಸಲುವಾಗಿ ಎಲ್ಲರ ಜೊತೆನೂ ಅನಿವಾರ್ಯಕ್ಕಾಗಿರ್ಬೇಕಾಗ್ತೈತಿ. ಆದ್ರ ನಮಗೂ ಆ ಮಾತು ಅವ್ರು ಹೇಳ್ತಾರ, ಅವ್ರಂಗ ಇರ್ರಿ ಅಂತ. ನೀವು ಸಂಸಾರ ಮಾಡ್ರಿ, ಹೆಂಡ್ರು ಗಂಡ್ರು ಮಕ್ಕಳು, ನೀವು ಸಂಸಾರ ಮಾಡ್ರಿ. ಸಂಸಾರ ಮಾಡ್ಕೋತಾನ ನಿಮ್ಮ ಲಕ್ಷ್ಯ ಲಿಂಗದ ಕಡೆ ಇಡ್ರಿ, ಲಿಂಗದ ಮೇಲೆ ಇಡ್ರಿ, ಬಸವಣ್ಣನ ಮೇಲೆ ಇಡ್ರಿ, ನಿಮ್ ಇಷ್ಟ ದೇವತೆಗಳ ಮೇಲೆ ಇಡ್ರಿ ಅಂತ ಹೇಳ್ತಿರ್ತಾರಪ್ಪ. ಆದ್ರ ತಾ ಎಲ್ಲಿದ್ರು ನಮ್ಮ ಜೋಡಿ ಎಷ್ಟು ಚಂದ ಇಲ್ಲಿ ಕೂತ ಆಟ ಆಡಿದ್ರು, ತನ್ನ ಲಕ್ಷ್ಯ ಎಲ್ಲಿ ಇಟ್ಟಿರ್ತಾನ ಪರಮಾತ್ಮ, ಹಂಗ ನಮಗ್ ಇಡಾಕ್ ಬರುದಿಲ್ಲ ನಮಗ. ಹೇಳ್ತಾರ ಅವ್ರ ಖರೆ. ನಾವೀಗ ಸದ್ಯ ಅವ್ರ ಮುಂದ ಕೂತೇವು ಅಂತಂದ್ರು ನಾವ್ ಇಲ್ಲಿಲ್ಲ. ಇದ ಅವ್ರಿಗೆ ನಮ್ಗ ಇರೋ ವ್ಯತ್ಯಾಸ. ಅದಕ್ಕ ಅವ್ರ ದೇವ್ರು, ನಾವು ಮನುಷ್ಯ. ನಂದಿ ಮಾಡಿದ ಉಪಕಾರ ಏನ್ ಹೇಳುದು? ನಂದಿ ಅಂತಾವ ಅಂತ ಏನ್ ಹೇಳುದು? ಆ ನಂದಿ ಸುದ್ದಿ ಬಾಳ ದೊಡ್ಡದು. ನನ್ಗೇನ್ ಅವ್ರೇನ್ ಕಾಣ್ಸಂಗಿಲ್ರಿ, ನಾ ಏನ್ ನೋಡಿಲ್ಲ ಖರೆ. ನಮ್ಗ ದೇವ್ರಾದು ಏನೂ ಕಾಣಂಗಿಲ್ಲ. ಸುಮ್ಮ ಒಂದು ವಿಶ್ವಾಸ, ನಮ್ಮ ಪರಮಾತ್ಮ ವೆಂಕಟೇಶ ಅನ್ನುವಂತ ಒಂದು ವಿಶ್ವಾಸ. ಇವತ್ತ ನಾವ್ ಇಷ್ಟು ಜನ, ಇಷ್ಟು ದುಷ್ಟ ಕಾಲ, ಇಷ್ಟು ಕೆಟ್ಟ ಕಲಿ, ಇಂಥ ಕೆಟ್ಟ ಮಂದಿ ಈ ಬಟ್ಟಿಗೂ ಹಚ್ಚಿ ಈ ಬಟ್ಟಿ ಕರೆ ಹಾಕ್ತಾರ. ಇಲ್ಲಿ ಸುಳ್ಳು ಹೇಳ್ತಾರ, ಅತ್ತಾಗ ಹೋಗಿ ಮತ್ತೊಂದು ಹೇಳ್ತಾರ, ಇಲ್ಲಿ ಸತ್ಯ ಅಂತಾರ, ಇನ್ನೊಂದ್ ಕಡೆ ಹೇಳ್ತಾರ. ಧರ್ಮನ ಇರ್ಲಾರ್ದಂತ ಈ ಜಗತ್ತಿನೊಳಗ ನಮ್ಮಂತ ಹೆಣ್ಣು ಮಕ್ಕಳು ಮಾನ್ಲೆ ಬದುಕಬೇಕಾತು ಅಂತಂದ್ರ ಬಂಡಿಗಣಿ ಅಪ್ಪ ಅದಾನ ಅಂತ ನಾವು ಬದುಕಿವಿ.